ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ನೋಡಿ, ವಿಶೇಷವಾಗಿ ಮೇ ತಿಂಗಳಲ್ಲಿ ಧನುರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಈ ಗ್ರಹಸ್ಥಿಗಳನ್ನು ನೋಡಿಕೊಂಡು ನಾವು ಹೇಳುವಂಥ ಒಂದು ಪ್ರಯತ್ನ ಮಾಡ್ತೇವೆ. ನೋಡಿ, ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡೋಣ. ನೋಡಿ, ಹೇಗಿದೆಯಪ್ಪ ಗ್ರಹಸ್ಥಿತಿ ಅಂತಂದರೆ, ನಿಮ್ಮ ರಾಶಿಯಿಂದ ತೃತೀಯ ರಾಶಿಯಲ್ಲಿ ರಾಹು, ಹಾಗೆ ಚತುರ್ಥ ರಾಶಿಯಲ್ಲಿ ಶನೇಶ್ವರನು, ಪಂಚಮ ರಾಶಿಯಲ್ಲಿ ಕುಜನು, ಷಷ್ಠ ರಾಶಿಯಲ್ಲಿ ರವಿ ಬುಧರು, ಹಾಗೆ ಸಪ್ತಮ ರಾಶಿಯಲ್ಲಿ ಗುರು ಶುಕ್ರರು, ಭಾಗ್ಯ ರಾಶಿಯಲ್ಲಿ ಕೇತು. ಹೀಗೆಲ್ಲ ಗ್ರಹಸ್ಥಿತಿ ಇದೆ. 11, 14ನೇ ತಾರೀಕು 2 ದಿವಸ ಸ್ವಲ್ಪ ಗ್ರಹಸ್ಥಿತಿ ಬದಲಾವಣೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ನೋಡಿ, ಈ ತಿಂಗಳಲ್ಲಿ ಹಬ್ಬ ಹರಿದಿನಗಳೇನಂತಂದರೆ, 1ನೇ ತಾರೀಕಿಗೆ ಹುಣ್ಣಿಮೆ ಇದೆ, ಹಾಗೆ 5ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 11ನೇ ತಾರೀಕಿಗೆ ಹನುಮತ್ ಜಯಂತಿ ಇದೆ, 13ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 15ನೇ ತಾರೀಕಿಗೆ ಹರಿಪದೆ ಪುಣ್ಯಕಾಲ, ವೃಷಭ ಸಂಕ್ರಾಂತಿಯು ಕೂಡ ಆರಂಭ ಆಗಲಿಕ್ಕಿದೆ, 16ನೇ ತಾರೀಕಿಗೆ ಬಾದಾಮಿ ಅಮಾವಾಸ್ಯೆಯೂ ಕೂಡ ಇದೆ, ಹಾಗೆ 17ನೇ ತಾರೀಕಿಂದ ವಿಶೇಷವಾಗಿ ಅಧಿಕ ಜ್ಯೇಷ್ಠ ಮಾಸ ಅಂಥೇಳಿ, ಹಾಗಾಗಿ ಅಧಿಕ ಮಾಸ ಆರಂಭ ಆಗುತ್ತೆ. ಅನಂತರದಲ್ಲಿ 27ನೇ ತಾರೀಕು ಸರ್ವೇಶಾಂ ಏಕಾದಶಿ, 30ನೇ ತಾರೀಕಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಶುಭವಾದಂಥ ದಿವಸ, ಆವತ್ತು ಕೂಡ ಹುಣ್ಣಿಮೆ ಇದೆ. ಹೀಗೆ ಹಬ್ಬ ಹರಿದಿನಗಳೇ ಇದೆ. ಮತ್ತು ಈ ತಿಂಗಳಲ್ಲಿ ನೋಡಿ, ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು 2 ಡೇಟ್. ಒಂದು 7ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ, ಹಾಗೆ ಇನ್ನೊಂದು 13ನೇ ತಾರೀಕು ಪ್ರಶಸ್ತವಾಗಿದೆ. ಪೂಜೆ ಪುನಸ್ಕಾರಗಳನ್ನು ಅಥವಾ ಏನಾದರೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ನೋಡಿ, ಧನುರಾಶಿಯವರು ಹೇಗಿದೆಯಪ್ಪ ಅಂತಂದರೆ, ಒಂದು ಹಂತಕ್ಕೆ ಗ್ರಹಸ್ಥಿತಿ ತಕ್ಕ ಮಟ್ಟಿಗೆ ಅನುಕೂಲ ಇದ್ದರೂ ಕೂಡ ಮನಸ್ಥಿತಿ ಬಹಳ ಖಿನ್ನತೆ, ಮನಸ್ಥಿತಿಯಲ್ಲಿ ಭಾರಿ ಸಮಸ್ಯೆಗಳು, ಯಾಕೋ ಪುನಃ ಯೋಚನೆಗಳು ಬಹಳ ಮಾಡ್ತಾ ಇದ್ದೀರಿ ನೀವು. ಯಾಕಂದರೆ ಎಲ್ಲವೂ ಕೂಡ ಸರಿ ಇದ್ದು ಮನಸ್ಥಿತಿ ಸರಿ ಇಲ್ಲ ಅಂತಾದರೂ ತುಂಬ ಕಷ್ಟವಾಗಿಬಿಡುತ್ತೆ. ಯಾಕಂದರೆ ಯೋಚನೆ ಮಾಡಿದ್ದನ್ನೇ ಯೋಚನೆ ಮಾಡ್ತಾ ಇರುವಂಥದ್ದು, ಮತ್ತು ಕೆಲಸ ಆಗಲ್ಲ ಹೇಳುವಂತಹ ನೆಗೆಟಿವನ್ನೇ ಯೋಚನೆ ಮಾಡ್ತಾ ಇರುವಂಥದ್ದು. ಮತ್ತು ಎಷ್ಟೋ ಸಲ ನಾವು ನಾಳೆ ಹೋಗೋದು ಬೇಡ, ಯಾಕಂದರೆ ಅವರು ಸಿಗಲ್ಲ ಅಂಥೇಳಿ ನಾವೇ ತೀರ್ಮಾನ ಮಾಡುವಂಥದ್ದು. ಇಂಟ್ರಿಗೆ ಹೋದ್ರಲ್ಲಿ ಪಾಸ್ ಆಗಲ್ಲ ಅಂಥೇಳಿ ನಾವೇ ತೀರ್ಮಾನ ಮಾಡುವಂಥದ್ದು. ಯಾಕೆ ಬಿಸ್ನೆಸ್ಸಲ್ಲಿ ಲಾಸ್ ಆಗತ್ತೆ ಅಂತೇಳಿ ನಾವೇ ತೀರ್ಮಾನ ಮಾಡುವಂಥದ್ದು ಅಲ್ವಾ? ಹಾಗೆ ಇಂತಹ ಕೆಲವೊಂದಷ್ಟು ಅಸಂಬದ್ಧವಾದಂಥ ಚಿಂತನೆಯನ್ನು ನಾವೇ ಅದನ್ನು ತಲೆ ಮೇಲೆ ನಾವು ಹಾಕ್ಕೊಂಡು ಯೋಚನೆ ಮಾಡ್ಕೊಂಡು ತುಂಬ ಕಷ್ಟಪಡ್ತಾ ಇರ್ತೇವೆ. ಬಹಳಷ್ಟು ಜನರು ಜಾತಕ ನೋಡ್ತಾ ಇದ್ದಾಗ ಧನುರಾಶಿಯವರಿಗೆ ಬಹಳಷ್ಟು ಡಿಪ್ರೆಷನ್ ಆಗಿರುವಂಥದ್ದು, ಬಹಳಷ್ಟು ಚಿಂತೆ ಮಾಡಿಕೊಂಡಿರುವಂಥದ್ದು, ಚೆನ್ನಾಗಿದೆ ಅಂತ ಅಂದ್ಕೊಂಡ್ರೂ ಕೂಡ ಇಲ್ಲ ಅದಾಗಲ್ಲ ಸ್ವಾಮಿ ಹೇಳುವಂತಹ ಒಂದು ಮನಸ್ಥಿತಿ. ಇಲ್ಲ ರೀ, ನಾಳೆಗೆ ಪ್ರಯತ್ನ ಮಾಡಿರಿ, ಇಂಟ್ರ್ಯೂ ಹೋಗ್ರಿ, ಕೆಲಸ ಆಗುವಂಥ ಸಾಧ್ಯತೆಗಳಿದೆ, ಚೆನ್ನಾಗಿರುವಂಥ ದಶಾಭುಕ್ತಿಗಳಿದೆ ಅಂತಂದರೂ ಕೂಡ ಇಲ್ಲ ಸ್ವಾಮಿ ಅದಾಗಲಿಕ್ಕಿಲ್ಲ, ಯಾಕೋ ಆಗಲ್ಲ ಅಂತ ನನಗೆ ಅನಿಸುತ್ತೆ ಹೇಳಿ ಅವರೇ ಡಿಸೈಡ್ ಮಾಡುವಂಥ ಪ್ರಯತ್ನಗಳಾಗುತ್ತೆ. ಹಾಗಾಗಿ ಖಂಡಿತವಾಗೂ ಕೂಡ ನಾವು ಪ್ರಥಮವಾಗಿ ಸಾಮಾನ್ಯವಾಗಿ 2.5 ದಿವಸಕ್ಕೆ ಒಂದೊಂದು ರಾಶಿಯಲ್ಲಿ ಚಂದ್ರ ಇರ್ತಾನೆ. ಚಂದ್ರನ ಅತ್ಯಂತ ಬೇಗನೆ ಹೋಗುವಂಥ ಗ್ರಹ. ಚಂದ್ರನು ಒಂದು ರಾಶಿಯಿಂದ ಒಂದು ರಾಶಿಗೆ 2.5 ದಿವಸಕ್ಕೆ ಹೋಗ್ತಾ ಇರ್ತಾನೆ. ಹಾಗಾಗಿ ಗೋಚಾರದಲ್ಲಿ ನಾವು ಫಲವನ್ನು ಹೇಳುವಾಗ, ತಿಂಗಳದ ಫಲಗಳನ್ನೆಲ್ಲ ಹೇಳುವಾಗ ಆದಷ್ಟು ಚಂದ್ರನನ್ನು ಅಷ್ಟೊಂದು ಗಮನಿಸ್ಕೊಂಡು ಹೇಳುವಂಥದ್ದಿಲ್ಲ. ಹಾಗಾಗಿ 2.5 ದಿವಸ ಆಗಲಿಲ್ಲ ಅಂತಾದರೆ 2.5 ದಿವಸಕ್ಕೆ ಚೇಂಜ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಚಂದ್ರ ಹೋರಾಯಾಮ್ ಎಂಬುದನ್ನು ಕೂಡ ಕರೀತಾರೆ. ಹಾಗಾಗಿ ಬಹಳಷ್ಟು ಮನಸ್ಸನ್ನು ಬಲಿಷ್ಠವಾಗಿ, ಮನಸ್ಸನ್ನು ಧೈರ್ಯವಾಗಿ, ನನಗೆ ಈ ಕೆಲಸ ಆಗತ್ತೆ ಅಥವಾ ಈ ಕೆಲಸದಿಂದ ನಾನು ಸಕ್ಸಸ್ಫುಲ್ ಆಗ್ತೇನೆ ಹೇಳೋದನ್ನು ಪ್ರತಿನಿತ್ಯವೂ ಕೂಡ, ಪ್ರತಿ ಕ್ಷಣವೂ ಕೂಡ ಯೋಚನೆ ಮಾಡೋದನ್ನು ಪ್ರಯತ್ನ ಮಾಡಿ. ಯಾಕಂದರೆ ಬಹಳಷ್ಟು ಜನ ನೋಡಿ, ನಮಗೆ ಬೇಕಾದಂತಹ ಬಹಳಷ್ಟು ಜನ ವ್ಯಕ್ತಿಗಳ ಡಿಪ್ರೆಷನ್ ಆಗಿ ಚಿಂತೆಯಲ್ಲಿರುವಂಥವರನ್ನು ಕೂಡ ನಾವು ನೋಡುತ್ತೇವೆ. ಹಾಗಾಗಿ ಗೋಚಾರ ಫಲ ಹೇಳುವಾಗ ಕೆಲವೊಂದಷ್ಟು ನಾವು ಕಿವಿ ಮಾತನ್ನು ಅಥವಾ ಒಂದು ಸಾಮಾನ್ಯವಾಗಿ ಯಾವ್ಯಾವ ವೀಕ್ಷಕರು ಕೇಳ್ತಾ ಇದ್ರು ಅಂಥವರಿಗೆಲ್ಲ ಸಪೋರ್ಟ್ ಆಗಲಿ ಹೇಳುವಂಥ ಉದ್ದೇಶದಿಂದ ವಿಡಿಯೋ ಆರಂಭದಲ್ಲಿ, ಕೊನೆಯಲ್ಲಿ ನಕ್ಷತ್ರ ಪರಿಹಾರಗಳು ಇದನ್ನೆಲ್ಲ ಹೇಳ್ತಾ ಇರ್ತೇವೆ. ತಮ್ಮೆಲ್ಲರ ಪ್ರೋತ್ಸಾಹವೂ ಕೂಡ ಇದೆ. ಹಾಗಾಗಿ ಈ ಒಂದು ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂಥ ಯೂಟ್ಯೂಬ್ ಚಾನಲ್ ನಡೀತಾ ಇದೆ. ಹಾಗಾಗಿ ಫಸ್ಟು ಪ್ರತಿ ದಿವಸವೂ ಕೂಡ ನೀವು ನನಗೆ ಕೆಲಸ ಸಿಗತ್ತೆ, ಕೆಲಸ ಆಗತ್ತೆ, ನನಗೆ ಖಂಡಿತವಾಗ ನಾನು ಬೆಳೀತೇನೆ ಹೇಳುವಂಥ ಯೋಚನೆ ಇಟ್ಕೊಂಡಿರಬೇಕು. ನಾವು ಮನ್ಕೊಳ್ಳೋವಾಗ ಏನು ಯೋಚನೆ ಮಾಡ್ತೇವೆ ಅಂಥೇಳಿ, ನಾಳೆ ಬೆಳಿಗ್ಗೆ ನಾನು ಹೇಳ್ತೇನೆ ನನಗೆ ಕೆಲಸ ಆಗತ್ತೆ ಅಂತೇಳಿ ಯೋಚನೆ ಮಾಡ್ತೇವಲ್ವ.
ಅಲ್ವಾ. ಖಂಡಿತವಾಗೂ ಸಕಾರಾತ್ಮಕವಾದಂಥ ಯೋಚನೆ ಹೇಳುವಂಥದ್ದು ಬಹಳ ಉತ್ತಮ. ಅದನ್ನು ಈ ತಿಂಗಳಲ್ಲಿ ನೀವು ಭಾರಿ ಒತ್ತಿ ಮಾಡಬೇಕು. ನೋಡೋಣ ಏನೇನು ಬದಲಾವಣೆಗಳು ಸಿಗಬಹುದು ಎಂಬುದನ್ನು ಗಮನಿಸೋಣ. ಒಂದನೇದಾಗಿ ತೃತೀಯ ರಾಶಿಯಲ್ಲಿ ರಾಹು, ಹಾಗಾಗಿ ಸೋದರರಿಂದ ಅನುಕೂಲ. ಅಣ್ಣ ತಮ್ಮ ಅಕ್ಕ ತಂಗಿ ಇಂತಹ ವ್ಯಕ್ತಿಗಳಿಂದ ಬಹಳಷ್ಟು ಅನುಕೂಲ. ಏನೋ ಕಿರಿಕಿರಿ ಆಗ್ತಾ ಇದೆ, ಏನೋ ವ್ಯಾಜ್ಯ ಇದೆ, ಏನೋ ಕೋರ್ಟಲ್ಲಿ ಸಮಸ್ಯೆಗಳಿದೆ ಅಂತಂದರೆ ಅದು ಸ್ವಲ್ಪ ಪರಿಹಾರ ಆಗುವಂಥ ಸಾಧ್ಯತೆಗಳು, ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಯಾಕಂದರೆ ಕುಟುಂಬದಲ್ಲಿ ಹೊಂದಾಣಿಕೆ ಬರುವಂಥದ್ದು, ಕುಟುಂಬದಲ್ಲಿ ಸಾಮರಸ್ಯ ಬರುವಂಥದ್ದು, ಕುಟುಂಬದಲ್ಲಿ ಇಲ್ಲಪ್ಪ ನಮಗೂ ಒಳ್ಳೆಯದಾಗತ್ತೆ, ನಮಗೂ ಸಮಾಧಾನ ಇದೆ ಹೇಳುವಂಥದ್ದು ಭ್ರಾತೃಗಳಿಂದ ಅನುಕೂಲ ಆಗುವಂಥದ್ದು. ಯಾಕಂದರೆ ಇವತ್ತೇನಾಗಿದೆ, ಅವಿಭಕ್ತ ಕುಟುಂಬ ಇಲ್ಲ, ಎಲ್ಲೆಲ್ಲೋ ಒಬ್ಬರು ಜೀವನ ಮಾಡ್ತಾ ಇರುವಂಥದ್ದು ಇರುತ್ತೆ. ಆದರೂ ಕೂಡ ಯಾವುದೋ ಒಂದು ರಜೆ ದಿವಸವೋ, ಒಳ್ಳೆಯ ದಿವಸವೋ, ಅನುಕೂಲ ಆಗುವಂಥ ದಿವಸವೋ ಹೀಗೆ ಜೊತೆಗೆ ಸೇರುವಂಥದ್ದು ಭ್ರಾತೃಗಳಿಂದ ಅನುಕೂಲ ಎಂಬುದನ್ನು ಕೂಡ ಹೇಳಬಹುದು. ಹಾಗೆ 4ನೇ ರಾಶಿಯ ಶನೇಶ್ವರನು ದಶಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಭಾಳಷ್ಟು ಜನ ಉದ್ಯೋಗ ಕಳ್ಕೊಂಡಿದ್ದೀರಿ ಅಲ್ವಾ. ನೋಡಿ, ಯೋಚನೆ ಮಾಡ್ತಾ ಇರಿ. ಒಂದು ಬಿಸ್ನೆಸ್ಸಿಗೆ ಕೈ ಹಾಕ್ಕೊಂಡು ಸುಟ್ಕೊಂಡಿರುವಂಥದ್ದು, ಒಂದಷ್ಟು ಜನ ಉದ್ಯೋಗ ಕಳ್ಕೊಂಡಿರುವಂಥದ್ದು, ಒಂದಷ್ಟು ಜನ ದುರಂಕಾರದಿಂದ ನನಗೇನು ಈ ಕೆಲಸ ಹೋದರೆ ಏನಾಯಿತು ಮತ್ತೊಂದು ಕೆಲಸನ ತೆಗೆದುಕೊಳ್ತಾನೆ ಹೇಳುವಂತಹ ಓವರ್ ಕಾಂಪಿಟೆನ್ಸ್ ಅಂತ ಹೇಳ್ತಾರಲ್ಲ, ಹಾಗಾಗಿ ಅತ್ಯಂತ ಧೈರ್ಯ ಆಗಿ ಹೋಗುತ್ತೆ. ಹಾಗಾಗಿ ಹುಂಬುತನ ಎಂಬುದನ್ನು ಹೇಳ್ತಾರೆ. ಆ ಹುಂಬುತನದಿಂದ ಅತ್ಯಂತ ಧೈರ್ಯದಿಂದ ಏನಾಗುತ್ತೆ, ಕೆಲಸವನ್ನು ಕಳ್ಕೊಂಡಿದ್ದೀರಿ. ಹಾಗಾಗಿ ನಾವು ಯಾವುದಕ್ಕೂ ಕೂಡ ಬಹಳಷ್ಟು ಯೋಚನೆ ಮಾಡಿ ನೋಡಬೇಕು ಉದ್ಯೋಗದ ವಿಷಯದಲ್ಲಿ. ಹಾಗಾಗಿ ಉದ್ಯೋಗ ಸಿಗುವುದಿಲ್ವೋ ಅಂತೇಳಿ ಕೇಳಲಿಕ್ಕೆ ಹೋದರೆ ಕೇಂದ್ರಾಧಿಪತಿಯಾದಂತಹ ಬುಧನು ಷಷ್ಠ ರಾಶಿಯಲ್ಲಿ ರವಿ ಜೊತೆಗಿದ್ದಾನೆ. ಸಿಗುತ್ತದೆ, ಆದರೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ಒಂದು ಸಲ ಇಂಟ್ರ್ಯೂ ಹೋಗಿ ಇದಾಗೋದಿಲ್ಲ ಅಂತ ತೀರ್ಮಾನ ಮಾಡೋದು ಬೇಡ. ಮತ್ತೊಂದು ಸಲ ಇಂಟ್ರ್ಯೂ ಕರೆದ್ರೆ ತಾಳ್ಮೆಯಿಂದ ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಒಂದು ವ್ಯಕ್ತಿ ನಿಮ್ಮನ್ನು ನಂಬಿ ಕೆಲಸ ಕೊಡಬೇಕು ಅಂತಂದರೆ ಬಹಳಷ್ಟು ರೀತಿಯಾಗಿ ನಿಮ್ಮನ್ನು ಯೋಚನೆ ಮಾಡಬಹುದು, ಪರೀಕ್ಷೆ ಮಾಡಬಹುದು, ಅಥವಾ ಇದಕ್ಕೆ ಇವನು ಸಶಕ್ತನಾಗಿದ್ದಾನ ಎಂಬುದನ್ನು ಕೂಡ ನೋಡಬಹುದು. ಒಂದೇ ಸಲ ಯಾರೂ ಕೂಡ ತೀರ್ಮಾನ ಮಾಡೋದಿಲ್ಲ. ಯಾವುದೇ ಬಿಸ್ನೆಸ್ ಇರಬಹುದು, ಯಾವುದೇ ವ್ಯವಹಾರ ಇರಬಹುದು, ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನೋಡಿ ಒಂದು ಹಂತಕ್ಕೆ ಆನ್ಲೈನ್ ನೋಡಿದ್ರೂ ಕೂಡ ಇನ್ನೊಂದು ಸರಿಯಾಗಿ ಕೆಲಸ ಆಗತ್ತೋ, ಅರ್ಹತೆ ಇದೆಯೋ, ಅಥವಾ ಇವರ ಹತ್ರ ಸಾಮರ್ಥ್ಯ ಇದೆ ಎಂಬುದನ್ನು ಕೂಡ ನೋಡ್ತಾರೆ. ಹಾಗಾಗಿ ನಿಮ್ಮ ಸ್ವಸಾಮರ್ಥ್ಯ ಹೇಳುವಂಥದ್ದು ಗೊತ್ತಾಗಬೇಕು. ಹಾಗಾಗಿ ಏನು, ಉದ್ಯೋಗದಲ್ಲಿ ಸಿಗುವಂಥ ಚಾನ್ಸಸ್ ಇದೆ, ತಾಳಿದವನಿಗೆ ಮಾತ್ರ. ಇಲ್ಲ ಅಂತಾದರೂ ಉದ್ಯೋಗ ನೀವು ಕಳ್ಕೊಂಡ್ರೂ ಕೂಡ, ಒದ್ದಾಟ ಮಾಡ್ತಾ ಇದ್ದರೂ ಕೂಡ ಅದು ಸಿಗಲಿಕ್ಕಿಲ್ಲ. ಮತ್ತು ಇನ್ನೊಂದು ಸಲ ಏನಾಗುತ್ತೆ, ತುಂಬ ಯೋಚನೆ ಮಾಡಿಕೊಂಡು, ತುಂಬ ಕಮಿಟ್ಮೆಂಟ್ ಮಾಡಿಕೊಂಡು ನನಗೆ ಹೀಗೇ ಆಗಬೇಕು ಹೇಳುವಂಥ ಅವಸ್ಥೆ ಇರುತ್ತೆ. ಅದು ಕೆಲವೊಂದು ಸಲ ಸರಿ ಅಂತ ಅನಿಸಿದ್ರು ಕೂಡ ಕೆಲವೊಂದು ಸಲ ಎಲ್ಲವೂ ಕೂಡ ಹಾಗೇ ಆಗಬೇಕು ಅಂದ್ಕೊಳ್ಬಾರ್ದು. ಯಾಕಂದ್ರೆ 100ಕ್ಕೆ 100 ಎಲ್ಲವೂ ಕೂಡ ಸರಿ ಇದೆ ಜಗತ್ತಿನಲ್ಲಿ ಹೇಳುವಂಥದ್ದಿಲ್ಲ. ಕೆಲವೊಂದಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಕೆಲವೊಂದಷ್ಟು ಬಸ್ಸಲ್ಲಿ ಹೋದಾಗೆ ಗೌರ್ಮೆಂಟ್ ಬಸ್ಸಲ್ಲಿ ಸೀಟ್ ಸಿಕ್ಕಿದ್ರೆ ಸಂತೋಷ, ಸೀಟ್ ಸಿಕ್ಕಿಲ್ಲ ನಿಂತ್ಕೊಂಡು ಹೋಗ್ಲಿಕ್ಕೂ ರೆಡಿ ಇರಬೇಕು. ಜೀವನ ಹೇಳುವಂಥದ್ದು ಹಾಗೆ ಇರಬೇಕು. ಸೀಟ್ ಸಿಕ್ಕಿಲ್ವ ಬಸ್ಸಲ್ಲಿ ಹೋಗುವಾಗ ಪರವಾಗಿಲ್ಲ, ನನಗೆ ಹೋಗಿ ತಲುಪುವಂಥದ್ದು ಇಂಪಾರ್ಟೆಂಟು, ಏನೋ ಅರ್ಧ ಗಂಟೆ 1 ಗಂಟೆ 2 ತಾಸು ನಿಂತ್ಕೊಂಡು ಹೋಗ್ತೇನೆ ಹೇಳುವಂತಹ ಆ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾಗ ಯಾರಾದರೂ ಒಬ್ಬರು ಇಳಿತಾರೆ, ಅಟ್ಲೀಸ್ಟ್ ನಮಗೂ ಸೀಟ್ ಸಿಗುತ್ತದೆ. ಜೀವನ ಹಾಗೆ ಅಲ್ವಾ. ಎಷ್ಟೋ ಸಲ ಹಾಗೆ ಆಗುತ್ತೆ. ಇಂಟ್ರ್ಯೂ ಹೋಗ್ತಾರೆ, ನೋಡೋಣಪ್ಪ ನಾವು ಹೇಳ್ತೇವೆ ಅಂತೇಳಿ ಹೇಳ್ತಾರೆ, ಕೊನೆಗೆ ಅದ್ರ ಬಗ್ಗೆ ಗಮನ ಕೊಡುವುದೇ ಇಲ್ಲ. ಹಾಗಾಗಿ ನಾವು ಉದ್ಯೋಗದ ವ್ಯವಸ್ಥೆಯಲ್ಲಿ ಸ್ವಲ್ಪ ತಾಳ್ಮೆಯಿಂದಿರುವಂಥ ತಿಂಗಳು, ತಾಳ್ಮೆಯಿಂದ ಇದ್ದರೆ ಬಹಳ ಒಳ್ಳೆಯದಾಗತ್ತೆ ಹೇಳೋದನ್ನು ಕೂಡ ಹೇಳಬಹುದು. ನೋಡಿ, ಭಾಗ್ಯದಲ್ಲಿರುವಂತಹ ಕೇತು, ತಂದೆಯವರ ಆಶೀರ್ವಾದ, ತಾಯಿಯವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಸದಾಕಾಲ ಇದೆ ನಿಮಗೆ. ಆದರೆ ನಿಮ್ಮ ಮನಸ್ಸನ್ನೇ ದೃಢವಾಗಿ, ನಿಮ್ಮ ಮನಸ್ಸನ್ನೇ ಧೈರ್ಯವಾಗಿ ಇಟ್ಕೊಳ್ಳಿಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಯಾಕಂದರೆ ನೀವು ಬಹಳಷ್ಟು ನಯ ವಿನಯದಿಂದ ಇರುವಂಥ ವ್ಯಕ್ತಿಗಳಿದ್ದೀರಿ. ಆದರೂ ಕೂಡ ನಿಮ್ಮ ವೈಯಕ್ತಿಕವಾಗಿ ಏನೋ ಒಂದಷ್ಟು ಕಿರಿಕಿರಿ ಚಿಂತೆಗಳು ಪುನಃ ಬರ್ತಾ ಇದೆ. ಅದನ್ನು ದೃಢ ಮಾಡಿಕೊಳ್ಬೇಕು. ಅದನ್ನು ಸರಿಯಾಗಿ ಆಗುವ ಹಾಗೆ ಮಾಡಿಕೊಳ್ಬೇಕು. ಅದನ್ನು ಸರಿಯಾಗಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಮುಂದೆಲ್ಲ ನಡೀತದೆ. ಅದು ಸರಿಯಾಗಿ ಮಾಡಿಲ್ಲ ಅಂದರೆ ಯಾವುದು ನಡೀಲಿಕ್ಕೆ ಸಾಧ್ಯ ಇದೆ ಜೀವನದಲ್ಲಿ ಅಲ್ವಾ. ಹಾಗಾಗಿ ನಿಮ್ಮನ್ನು ನೀವು ಸರಿಯಾಗಿ ಒಂದು ಮನಸ್ಸನ್ನು ದೃಢವಾಗಿ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಇನ್ನು ನೋಡಿ, ಷಷ್ಠ ರಾಶಿಯ ರವಿ ಬುಧರು ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳಿಗೆ ಟೀಚಿಂಗ್ ಪ್ರೊಫೆಷನ್ ಇರಬಹುದು, ಅಥವಾ ದೇವಸ್ಥಾನದ ಅರ್ಚಕರಿರಬಹುದು, ಅಥವಾ ಧಾರ್ಮಿಕ ಮುಖಂಡರಿರಬಹುದು, ಪಾಠ ಪ್ರವಚನ ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು, ನಿಮಗೆಲ್ಲ ಹೆಚ್ಚಿನದಾದಂಥ ಗೌರವ ಸನ್ಮಾನಗಳು ಸಿಗುವಂಥ ಒಂದು ತಿಂಗಳು. ಇರೋ ಒಂದು ಕಡೆಗೆ ಇಲ್ಲಪ್ಪ ಪ್ರಶಂಸೆ ಸಿಗುತ್ತೆ, ನಿಮಗೆ ಗೌರವ ಹೇಳುವಂಥದ್ದು ಸಿಗುವಂಥ ಚಾನ್ಸಸ್ ಇದೆ. ಸಪ್ತಮದಲ್ಲಿ ಗುರು ಶುಕ್ರರಿದ್ದಾರೆ. ವಸ್ತ್ರ ಆಭರಣಗಳನ್ನು ವ್ಯಾಪಾರ ವ್ಯವಹಾರ ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು, ಅಥವಾ ಅಲ್ಪ ಸ್ವಲ್ಪ ಈ ಫೈನಾನ್ಸು ಕೃಷಿ ಕ್ಷೇತ್ರಗಳಲ್ಲಿರುವಂಥ ವ್ಯಕ್ತಿಗಳಿರಬಹುದು. ನಿಮ್ಮಲ್ಲೇ ಏನೋ ಒಂದು ಅಭಿವೃದ್ಧಿ ಆಗುವಂಥದ್ದು, ನಿಮ್ಮಲ್ಲೇ ಏನೋ ಒಂದು ಸಮಾಧಾನ ಹೇಳುವಂಥ ಸಿಗುವಂಥದ್ದು. ಈ ಕೃಷಿಗೆ ಬೆಲೆ ಸಿಗಲಿಲ್ಲ ಅಂತಾದರೂ ಕೂಡ ಮುಂದಿನ ಬೆಳೆಗೆ ಚೆನ್ನಾಗಿರುವಂಥ ಬೆಲೆ ಸಿಗುವಂಥ ಚಾನ್ಸಸ್ ಇದೆ. ಹಾಗಂತೇಳಿ ಅದನ್ನು ಬಿಟ್ಟು ಬಿಡುವಂಥದ್ದಲ್ಲ. ಈಗ ನಷ್ಟ ಆಯ್ತಪ್ಪ ಏನು ಮಾಡೋದು, ಮುಂದೇನು ನಾನು ಹಾಕೋದೇ ಇಲ್ಲ, ಇವತ್ತು ಟೊಮೆಟೊಗೆ ರೇಟೇ ಇಲ್ಲ ಅಂತಂದರೆ ಮುಂದೆ ಬರಬಾರದು ಹೇಳುವಂಥದ್ದಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಕೆಲವೊಂದು ಸಲ ತಾಳ್ಮೆಯ ಮೇಲೆ ನಾವಿರುವಂಥ ಪ್ರಯತ್ನವನ್ನು ಮಾಡಬೇಕು. ಗುರು ಶುಕ್ರರಿಂದ ಒಂದಷ್ಟು ಒಳ್ಳೆಯ ಚಿಂತನೆಗಳನ್ನು ಹೇಳಬಹುದು.
ಇರ್ಬೋದು. ಒಂದನೇದಾಗಿ ಧಾರ್ಮಿಕ ಮುಖಂಡರಿಗೆ ಬಹಳ ಒಳ್ಳೆಯದಾದಂಥದ್ದು. ಮತ್ತು ಅದರ ಜೊತೆಗೆ ಶುಕ್ರ ಇರೋದ್ರಿಂದ ಸ್ವಲ್ಪ ಗೃಹಿಣಿಯರು ಸ್ವಂತ ಕೆಲಸ ಯಾರ್ಯಾರು ಮಾಡ್ತಾ ಇದ್ದಾರೋ ಈ ರಾಶಿಯಲ್ಲಿ ಅಂಥ ಸ್ವಂತ ಕೆಲಸ ಮಾಡ್ತಾ ಇದ್ದಂಥವ್ರು ಎಲ್ಲೋ ಒಂದು ಕಡೆಗೆ ಅನುಕೂಲತೆಗಳು. ಮತ್ತು ಅದ್ರ ಜೊತೆಗೆ ಬಹಳಷ್ಟು ಜನ ಮೂಲ ನಕ್ಷತ್ರ ಅಂಥೇಳಿ ವಿವಾಹಕ್ಕೆ ಒದ್ದಾಡ್ತಾ ಇದ್ದೀರಿ, ಏನು ಮಾಡಿದ್ರು ಮದುವೆ ಆಗ್ತಾ ಇಲ್ಲ, ಅಥವಾ ಎಲ್ಲಿ ಮಾಡಿದ್ರು ಹೆಚ್ಚಿನದಾದಂಥ ಅನುಕೂಲತೆಗಳಾಗ್ತಾ ಇಲ್ಲ, ಎಲ್ಲ ತೊಂದರೆ ಆಗ್ತಾ ಇದೆಯಲ್ಲಪ್ಪ ಅಂಥೇಳಿ ಅಂದ್ಕೊಳ್ತಾ ಇರ್ತೀರಿ. ಆದರೆ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಭಾಳ ಶುಭವಾದಂಥ ಅವಕಾಶಗಳು. ಯಾಕೆ ಅಂತಂದರೆ ಇದು ವೈಶಾಖ ಮಾಸದಲ್ಲಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡುವಂಥದ್ದು. ವಿವಾಹ ಆಗತ್ತೆ, ಸ್ವಲ್ಪ ತಾಳ್ಮೆ, ಸ್ವಲ್ಪ ಸಮಾಧಾನ, ಸ್ವಲ್ಪ ಒಂದಷ್ಟು ಜಾಗ್ರತೆಯಿಂದಿರುವಂಥ ಪ್ರಯತ್ನ ಮಾಡಿಕೊಳ್ಬೇಕು. ಯಾಕಂದರೆ ವಿವಾಹ ಆಗೋದಿಲ್ಲ ಅಂಥೇಳಿ ನೀವೇ ತೀರ್ಮಾನ ಮಾಡುವಂಥದ್ದಲ್ಲ. ಎಷ್ಟೋ ಸಲ ಏನಾಗುತ್ತೆ, ಒಂದು 10 ಸಲ 20 ಸಲ ನೋಡ್ತಾರೆ, ಕೊನೆಗೆ ಆ ಕೆಲಸವನ್ನೇ ಬಿಟ್ಟುಬಿಡ್ತಾರೆ. ಹಾಗೆ ಖಂಡಿತವಾಗಿ ಆಗಬಾರ್ದು. ವಿವಾಹದ ಮಂಗಲ ಕಾರ್ಯಕ್ಕೆ ಚಾಲನೆ ಸಿಗುವಂಥದ್ದು, ಮತ್ತು ಮನೆಯಲ್ಲಿ ಏನೋ ಒಂದು ನೂತನವಾದಂತಹ ಒಂದು ಅವಕಾಶಗಳು, ಮನೆ ಶುದ್ಧತೆ ಮಾಡುವಂಥದ್ದು, ಮನೆಯಲ್ಲಿ ಬೇಡದೇ ಇರುವಂಥ ವಸ್ತುಗಳನ್ನು ಹೊರಗಡೆ ಹಾಕುವಂಥದ್ದು, ಅಥವಾ ಸಣ್ಣ ರೀತಿಯಾದಂಥ ಹೂಡಿಕೆ ಮಾಡುವಂಥದ್ದು ಬಹಳ ಮುಖ್ಯವಾಗಿ. ನೋಡಿ, ₹1 ಕೂಡ ಹೂಡಿಕೆ ಯೋಚನೆ ಮಾಡ್ತಾ ಹೋದರೆ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಸಮಯವೂ ಕೂಡ ಹಣಕ್ಕಿಂತ ಮಹತ್ವ ಇರುವಂಥದ್ದು. ಯಾಕಂದರೆ ನಾಳೆ ₹10 ಜಾಸ್ತಿ ದುಡಿಬೋದು, ಆದರೆ ಸಮಯ ಹೋದಂಥದ್ದನ್ನು ದುಡ್ಡು ಕೊಟ್ಟು ಬರೋದಿಲ್ಲ. ಹಾಗಾಗಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದೇನು, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯ ರೀತಿಯಾದಂಥ ಹೂಡಿಕೆಗಳನ್ನು ಸಿಗುವಂಥದ್ದು. ನಿಮ್ಮ ಗುರು ಶುಕ್ರರು ಒಟ್ಟಿಗೆ ಇದ್ದರೆ ದೈತ್ಯ ಗುರು ದೇವಗುರು ಎರಡೂ ಗ್ರಹಗಳು ಒಟ್ಟಿಗೆ ಇದ್ದಾರೆ. ಹಾಗಾಗಿ ನಿಮ್ಮ ಬುದ್ಧಿಯಲ್ಲಿ ಯೋಚನೆ ಒಳ್ಳೆಯದಿದೆ. ಆ ಡಿಪ್ರೆಷನ್ ಒಂದು ಸರಿ ಆಗಲಿಲ್ಲ, ತೊಂದರೆ ಇಲ್ಲ ಅಂತಂದರೆ ನಿಮ್ಮ ಯೋಚನಾ ಶಕ್ತಿಗಳು ಬಹಳಷ್ಟಿದೆ. ಮತ್ತು ಹಿಂದೆಲ್ಲ ನೀವು ಗೆದ್ದಿದ್ದೀರಿ, ಎಷ್ಟು ಯೋಚನೆ ಮಾಡಿ. ಹಿಂದೆಲ್ಲ ಬಹಳ ಮುಖ್ಯವಾಗಿ ದೊಡ್ಡ ವ್ಯಕ್ತಿಗಳಾಗಿ ಗೆದ್ದು 100 ಜನಕ್ಕೆ ಸಪೋರ್ಟ್ ಮಾಡದಂತಹ ವ್ಯಕ್ತಿಗಳಿದ್ದೀರಿ. ಪೂರ್ವಾಷಾಢ ನಕ್ಷತ್ರದವರು ಇರಬಹುದು ಅಲ್ವಾ, ಎಷ್ಟು ಜನಕ್ಕೆ ಸಪೋರ್ಟ್ ಮಾಡಿದಿರಿ ಯೋಚನೆ ಮಾಡಿ. 10 ಜನಕ್ಕೆ ಸಹಾಯವನ್ನು ಮಾಡಿ ಕಂಪನಿ ಕಟ್ಟಿ, ನಿಮಗೆ ಅನ್ನ ಇಲ್ಲದೇ ಇದ್ದರೂ, ನಿಮಗೆ ಕಷ್ಟ ಇದ್ದರೂ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿ ನಿಲ್ಲಿಸಿದಿರಿ. ಆದರೆ ಇತ್ತೀಚಿನ ದಿವಸದಲ್ಲಿ ನಿಮಗೇ ಸ್ವಲ್ಪ ಚಿಂತೆ ಆದರೆ ಏನು ಮಾಡೋದು ಅಲ್ವಾ, ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಇನ್ನು ನೋಡಿ, ಬಹಳ ಮುಖ್ಯವಾಗಿ ಪಂಚಮದ ಕುಜ, ಭೂಮಿ ವ್ಯವಹಾರ ಮಾಡೋರು ಬಹಳ ಮುಖ್ಯವಾಗಿ ಹೆಚ್ಚಿನದಾದಂಥ ಅನುಕೂಲತೆಗಳಿದ್ದಾವೆ. ಯಾಕಂದರೆ ರಿಯಲ್ ಎಸ್ಟೇಟ್ ಉದ್ಯಮಗಳು ಈ ರಾಶಿಯವರು ಯಾರ್ಯಾರು ಮಾಡ್ತಾ ಇದ್ದೀರೋ ಅಂಥವರಿಗೆ ಎಲ್ಲ ಒಂದು ಕಡೆಗೆ ಅನುಕೂಲತೆಗಳು. ನೀವು ಆಗಲ್ಲ ಅಂದ್ಕೊಂಡ್ರೂ ಕೂಡ ಆಗಲ್ಲ ಅಂತೇಳಿ ಒಬ್ಬರಿಗೆ ಜಾಗ ತೋರಿಸಿರ್ತೀರಿ, ಅದಾಗ್ತದೆ. ಎಷ್ಟೋ ಸಲ ಹಾಗೆ ಆಗುತ್ತಲ್ವ, ಜಾಸ್ತಿ ನಿರೀಕ್ಷೆ ಇರುವಂಥ ಕೆಲಸ ಆಗೋದಿಲ್ಲ. ಸಾಮಾನ್ಯವಾಗಿ ನಮ್ಮ ಕೆಲಸ ನಾವು ಮಾಡೋಣ ಹೇಳುವಂಥ ಪ್ರಯತ್ನಗಳಿದ್ದಾಗ ಆ ಕೆಲಸಗಳೆಲ್ಲ ಒಳ್ಳೆ ರೀತಿಯಾದಂಥ ವಿಷಯದಲ್ಲಿ ಬರುತ್ತೆ ಅಲ್ವಾ. ಹಾಗಾಗಿ ಕುಜನು ಭೂಮಿ ವ್ಯವಹಾರ ಮಾಡುವಂಥದ್ದು, ಮತ್ತು ನೀರಿನ ಕೆಲಸ ಕಾರ್ಯಗಳು, ಬೋರ್ವೆಲ್ ತೆಗೆಸುವಂಥ ವ್ಯಕ್ತಿಗಳಿರಬಹುದು. ಇಂಥ ವ್ಯಕ್ತಿಗಳಿಗೆಲ್ಲ ಹೆಚ್ಚಿನದಾದಂಥ ಅನುಕೂಲತೆಗಳು, ಮತ್ತು ಅನಿರೀಕ್ಷಿತವಾದಂಥ ಯಾವುದೋ ವ್ಯಕ್ತಿಗಳಿಂದ ಈ ತಿಂಗಳಲ್ಲಿ ನಿಮಗೆ ಸಹಾಯ ಸಪೋರ್ಟ್ ಆಗುತ್ತೆ. ಎಷ್ಟೋ ಸಲ ನೋಡಿ, ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ, ಆದರೆ ಕೆಲವೊಂದು ಸಲ ನಮಗೆ ಅವ್ರು ಮಾಡಲಿ ಇವ್ರು ಮಾಡಿ ಯೋಚನೆ ಮಾಡ್ತಾ ಇರ್ತೇವೆ, ಏನಕ್ಕೆ ಯಾರು ಸಪೋರ್ಟ್ ಮಾಡಬೇಕಲ್ವ. ಹಾಗಾಗಿ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ, ನಮಗೆ ನಾವೇ ಶತ್ರುಗಳು, ನಾವೇ ಮಿತ್ರರು ಅಂತ ನಾವು ಅದನ್ನು ನಾವು ಸದಾಕಾಲ ಹೇಳ್ಕೊಳ್ತಾ ಇರಬೇಕು. ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಇರಬೇಕು, ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ದೈವಾನುಗ್ರಹ ಆಗುತ್ತೆ. ಶಾಸ್ತ್ರಗಳಲ್ಲೂ ಕೂಡ ಹಾಗೆ ಹೇಳುತ್ತೆ, ಸಪ್ತಮಂ ದೈವಚಿಂತನಂ ಎಂಬುದಾಗಿ ಹೇಳ್ತಾರೆ. ಏನು ಮಿಕ್ಕಿರುವಂಥದ್ದು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇರಬೇಕು, 7ನೇ ಭಾಗವನ್ನು ಭಗವಂತನು ಕೊಡ್ತಾನೆ. ನೀವೆಲ್ಲ ಕೆಲಸ ಕಾರ್ಯಗಳು ಸರಿ ಇದ್ದರೆ, ಹೇಗೆ ಅಂತಂದರೆ ಎಕ್ಸಾಮನ್ನು ಸರಿಯಾಗಿ ಬರೆದ್ರೆ ಖಂಡಿತವಾಗೂ ಪಾಸ್ ಆಗ್ತೀರಿ. ನೀವು ಕೆಲಸವನ್ನು ಸರಿಯಾಗಿ ಮಾಡ್ತಿರೋ ತಪ್ಪಾಗಿ ಮಾಡ್ತಿರೋ, ನಿಮಗೆ ನೀವೇ ಬೈಕೊಳ್ತೀರಿ, ಇನ್ನೊಬ್ಬರಿಗೆ ಬೈತಿರೋದು 2ನೇ ವಿಭಾಗ. ಆದರೆ ನಿಮ್ಮ ಕರ್ತವ್ಯವನ್ನು ನೀವು ಅಚ್ಚುಕಟ್ಟಾಗಿ ನೀವು ಸರಿಯಾಗಿ ಪ್ಲ್ಯಾನ್ ಇಟ್ಕೊಂಡು ಮಾಡಿದ್ರೆ ಎಲ್ಲ ರೀತಿಯಾದಂಥ ಶುಭವಾದಂಥ ಅವಕಾಶಗಳಾಗುತ್ತೆ. ಹಿರಿಯರ ಆಶೀರ್ವಾದಗಳು ಕೂಡ ಇದೆ, ಮತ್ತು ಯಾವುದೋ ಒಂದು ದೊಡ್ಡ ವ್ಯಕ್ತಿಯ ಪರಿಚಯವೂ ಕೂಡ ಆಗುತ್ತೆ. ಗೌರ್ಮೆಂಟಿನ ವ್ಯವಸ್ಥೆಯಲ್ಲಿರುವಂಥ ವ್ಯಕ್ತಿಗಳಿಗೆ ಏನೋ ಒಂದು ಅನುದಾನ ಸಿಗುವಂಥದ್ದು, ಅಥವಾ ಯಾವುದೋ ಬ್ಯಾಂಕ್ ಲೋನು ಅಂಥದ್ರದ್ದೆಲ್ಲ ಅವಕಾಶ ಆಗುವಂಥದ್ದು. ಅದು ಪಂಚಮದ ಕುಜ. ನಿಮ್ಮ ಆರೋಗ್ಯದಲ್ಲಿ ಮಾನಸಿಕವಾದಂಥ ಒಂದು ಸ್ಥಿತಿ ಸ್ವಲ್ಪ ಆ ಕಡೆ ಈ ಕಡೆ ಹದಗೆಡ್ತಾ ಇದೆ ಬಿಟ್ಟರೆ, ಮಿಕ್ಕಿರುವಂಥದ್ದೆಲ್ಲ ಶಾರೀರಿಕವಾಗೆಲ್ಲ ಬಲಿಷ್ಠವಾಗಿದ್ರಿ. ಪಂಚಮದ ಕುಜನು ಬಾಹೋರ ಬಲಂ ಅಂತ ಹೇಳ್ತಾರೆ. ಬಾಹುವಿನ ಬಲವನ್ನು, ಶಕ್ತಿಯನ್ನು ಕೊಟ್ಟಿದ್ದಾನೆ. ಶಕ್ತಿಯನ್ನು ಕೊಟ್ಟಿರುವಂಥ ಶಕ್ತಿ ಕೆಲಸವನ್ನು ಮಾಡ್ತಾ ಇರಬೇಕು. ಮನುಷ್ಯನು ಸದಾಕಾಲ ಈ ಇಂಜಿನ್ ಏನಿದೆಯಲ್ಲ ಶರೀರ, ಇದು ಕೆಲಸ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ. ತುಂಬ ಆಲಸ್ಯತನದಿಂದ ತುಂಬ ನಿದ್ರೆ ಮಾಡ್ಕೊಂಡಿದ್ರೆ ಬಹಳ ಕಾಯಿಲೆಗಳು ತೊಂದರೆಗಳು ಬರುತ್ತೆ. ಹಾಗಾಗಿ ಚುರುಕಾಗಿರುವಂಥದ್ದು, ಲವಲವಿಕೆ ಇರುವಂತಹ ಪ್ರಯತ್ನ ಮಾಡಬೇಕು. ನಮಗೆ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ವಾ, ಆ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗುವಂಥ ಪ್ರಯತ್ನ ಮಾಡು. ಅಲ್ಲೇ ಕೂತ್ಕೊಂಡು ಹಳೆಯದನ್ನು, ಯಾವುದು ಆಗಿರುವುದನ್ನೇ ಚಿಂತೆ ಮಾಡ್ತಾ ಇರುವಂಥದ್ದಲ್ಲ. ಮುಂದೆ ನುಗ್ಗುತ್ತಾ ಹೋದಂತೆ ಮುಂದೆ ಭಗವಂತನ ಅವಕಾಶಗಳನ್ನು ಕೊಡ್ತಾ ಹೋಗ್ತಾನೆ. ಯಾಕಂದರೆ ಪರಿವರ್ತನೆ, ಬದಲಾವಣೆ ಹೇಳುವಂಥದ್ದು ಪ್ರಕೃತಿಯ ನಿಯಮ. ಗ್ರಹಗಳು ಕೂಡ ಇವತ್ತಿದ್ದ ಹಾಗೆ ನಾಳೆಗೆ ಇರುವುದಿಲ್ಲ.
ಅದು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಒಂದೇ ಕ್ಷಣ ಒಂದೇ ಥರ ಇರುವಂಥ ಪ್ರಯತ್ನಗಳು ಇರುವುದಿಲ್ಲ. ಒಟ್ಟಿನಲ್ಲಿ ಆದಷ್ಟು ಪ್ರಯತ್ನಗಳನ್ನು ಮಾಡಿ ಅಂತೇಳಿ ಹೇಳ್ತಾ, ಇನ್ನು ನಕ್ಷತ್ರಗಳು ಪರಿಹಾರ ಏನು? ಮೂಲ ನಕ್ಷತ್ರಗಳು ಸಾಧ್ಯ ಇದ್ದರೆ 17ನೇ ತಾರೀಕಿಂದ ಅಧಿಕ ಜ್ಯೇಷ್ಠ ಮಾಸ ಅಂಥೇಳಿ ಶುರುವಾಗುತ್ತೆ. ಇಂತಹ ಮಾಸದಲ್ಲಿ, ಅಧಿಕ ಮಾಸದಲ್ಲಿ ಅಧಿಕಸ್ಯ ಅಧಿಕಂ ಫಲಂ ಎಂಬುದಾಗಿ ಹೇಳಿದ್ದಾರೆ. ಜ್ಯೇಷ್ಠ ಮಾಸದಲ್ಲಿ ಏನು ಸಾಧ್ಯ ಆಗುತ್ತೋ ಅಂತಹ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು, ಒಳ್ಳೊಳ್ಳೆ ಪೂಜೆ ಪುನಸ್ಕಾರಗಳನ್ನು ಏನಾದರೂ ಮಾಡ್ತಾ ಬನ್ನಿ, ಅದರಿಂದ ಬಹಳ ಶುಭವಾಗುತ್ತೆ. ಎಷ್ಟೋ ಸಲ ಪೂಜೆ ಪುನಸ್ಕಾರಗಳನ್ನೇ ಮಾಡೋದಿಲ್ಲ, ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಳ್ತೇವೆ, ಅದರದೆಲ್ಲ ವ್ಯತ್ಯಾಸವಾಗಿ ಹೋಗ್ತದೆ ಅಲ್ವಾ. ಹಾಗಾಗಿ ಆದಷ್ಟು ಈ ಅಧಿಕ ಮಾಸದಲ್ಲಿ ನಿಮ್ಮ ಕೈಲಾದ ಮಟ್ಟಿಗೆ ಏನೋ ಒಂದು ದಿವಸ ಅಭಿವೃದ್ಧಿ ಪಥದಲ್ಲಿ ಒಂದು ತಿಂಗಳು ಪ್ರಯತ್ನ ಮಾಡಿ. ಒಂದು ಜಪಾನುಷ್ಠಾನಗಳನ್ನು ಅಥವಾ ದೇವಸ್ಥಾನದ ಪ್ರದಕ್ಷಿಣೆಗಳನ್ನು, ಅಥವಾ ನಿಮ್ಮ ಕೈಲಿ ಯಾವುದೂ ಆಗುವುದಿಲ್ಲ, ಪ್ರತಿನಿತ್ಯ ಆಫೀಸಿಗೆ ಹೋಗಬೇಕು, ಬೆಳಗ್ಗೆ ಒಂದು 10 ನಿಮಿಷ ಕೂತ್ಕೊಂಡು ಇವತ್ತೊಂದು 108 ಮಾಡಿದೆ, ನಾಳೆ 110 ಮಾಡಿದೆ, ಆ ಥರ ಜಾಸ್ತಿ ಒಂದು ಪ್ರಯತ್ನ ಮಾಡಿ ವೃದ್ಧಿ ಜಪಗಳನ್ನು ಪ್ರಾರ್ಥನೆ ಮಾಡಿ. ಯಾವುದು ಅವಕಾಶ ಅನುಕೂಲವೋ ನಿಮಗೆ ಬಿಟ್ಟಿರುವಂಥದ್ದು, ಹೀಗೆ ಹೇಳುವಂಥದ್ದಿಲ್ಲ. ಇನ್ನು ಎರಡನೇದಾಗಿ ಪೂರ್ವಾಷಾಢ ನಕ್ಷತ್ರದವರು ಸಂಕಷ್ಟರ ಚತುರ್ಥಿ 5ನೇ ತಾರೀಕಿಗೆ. ಸಂಕಷ್ಟರ ಚತುರ್ಥಿ ದಿವಸ 5 ಜನ ಬ್ರಹ್ಮಚಾರಿಯವರಿಗೆ, ಚಿಕ್ಕ ಪುಟ್ಟ ಮಕ್ಕಳಿಗೆ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ. ಅಥವಾ ಯಾವುದರ ಓದ್ತಾ ಇದ್ದಾರೆ ಮಕ್ಕಳು ಅಂತಂದರೆ ಅವರಿಗೆ ಸಹಾಯ ಸಹಕಾರ ಮಾಡಿದ್ರೂ ಆಗ್ತದೆ. ಒಟ್ಟಿನ ಸಹಾಯ ಸಹಕಾರ ಮಾಡಿ, ಅದರಿಂದ ಬಹಳ ಶುಭವಾಗ್ತದೆ. ಇನ್ನು ಉತ್ತರಾಷಾಢ ನಕ್ಷತ್ರದವರು ನೋಡಿ 16ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ದಿವಸ ಬಾದಾಮಿ ಅಮಾವಾಸ್ಯೆ ಅಂತಿದೆ. ಈ ಅಮಾವಾಸ್ಯೆ ದಿವಸ ನಿಮ್ಮ ಕೈಲಾದ ಮಟ್ಟಿಗೆ ಎಳ್ಳೆಣ್ಣೆ ದೀಪ ಹಚ್ಚುವಂಥ ಪ್ರಯತ್ನವನ್ನು ಮಾಡಿ. ಅಥವಾ ನಿಮ್ಮ ಮನೆ ಸಮೀಪದಲ್ಲಿ ಎಲ್ಲಾದರೂ ಶಿವನ ದೇವಸ್ಥಾನ ಇದ್ದರೆ ಅದಕ್ಕೆ ಹೋಗಿ, ಪರಮಾತ್ಮ ನನಗೆಲ್ಲ ಶುಭ ಆಗುವ ಹಾಗೆ ಮಾಡಪ್ಪ. ಯಾಕಂದರೆ ಚತುರ್ಥ ರಾಶಿಯ ಅರ್ಧಾಷ್ಟಮ ಶನಿ ಎಂಬುದನ್ನು ಹೇಳ್ತೇವೆ. ಕೆಲವೊಂದಷ್ಟು ದುಃಖಂ ದಿನೇಶಾತ್ಮಜ, ಶನೇಶ್ವರನು ಹಿಂದೆ 7.5 ಶನಿದ್ದಾಗ ಬಹಳಷ್ಟು ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಹೀಗೆಲ್ಲ ಆಯಿತು ಹಿಂದೆ. ಆದರೆ ಇವಾಗ ಚತುರ್ಥ ರಾಶಿಯಲ್ಲಿರುವಂಥ ಶನೇಶ್ವರನು ಸಪ್ತಮ ದಶಮಕ್ಕೆ ದೃಷ್ಟಿ, ಏನು ಬಹಳ ಮುಖ್ಯವಾಗಿ ಉದ್ಯೋಗಕ್ಕೆ ದೃಷ್ಟಿ ಇರುವುದರಿಂದ ಉದ್ಯೋಗದ ವಿಷಯದಲ್ಲಿ, ಮನಸ್ಸಿನ ವಿಷಯದಲ್ಲಿ ಬಹಳಷ್ಟು ಚಿಂತೆ ತೊಂದರೆಗಳಾಗ್ತಾ ಇದೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉತ್ತರಾಷಾಢ ನಕ್ಷತ್ರದವರು ಎಳ್ಳೆಣ್ಣೆ ದೀಪ ಹಚ್ಚುವಂಥದ್ದು, ಶಿವನಿಗೆ ನಮಸ್ಕಾರ ಮಾಡುವಂಥದ್ದು, ಶಿವನಿಗೆ ಪ್ರಾರ್ಥನೆ ಮಾಡುವಂಥದ್ದು. ನಿಮಗೆ ಯಾವ ಮಂತ್ರ ಏನಾದರೂ ಗುರುಗಳಿಂದ ಉಪದೇಶ ಇದ್ದರೆ ಆ ಮಂತ್ರ ಪಠನೆಯನ್ನು ಪುನಃ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಒಟ್ಟಿನಲ್ಲಿ ಭಗವಂತರು ಶುಭವನ್ನು ಉಂಟು ಮಾಡಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.